ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ದರ್ಶನನ್ನ ಕರ್ಕೊಂಡು ಹೋಗುವಂತಹ ಕೆಲಸಗಳಾಗ್ತಾ ಇದೆ. ಬೆಳಿಗ್ಗೆ 6:30ಕ್ಕೆ ಬಾಗೇಪಲ್ಲಿ ಟೋಲ್ ಅನ್ನ ದಾಟಿದೆ ವಾಹನ. ಅನಂತಪುರ ಓಬಳಾಪುರ ಮೂಲಕ ಬಳ್ಳಾರಿ ಜೈಲಿಗೆ ದರ್ಶನ್ ರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ನೋಡಿ, ಎರಡೆರಡು ರೂಟ್ ಮ್ಯಾಪ್ ಗಳನ್ನ ಹಾಕೊಂಡು ಎರಡೆರಡು ದಿಕ್ಕಿನಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಅನ್ನುವಂತಹ ಡೀಟೇಲ್ಸ್ ಯಾವಾಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಯಿತು ಆ ಸಂದರ್ಭದಲ್ಲಿ ನನ್ನ ಕಲೀಗ್ ಪ್ರಶ್ನೆ ಮಾಡುವಂತಹ ಕೆಲಸಗಳನ್ನ ಕೂಡ ಮಾಡ್ತಾರೆ. ಯಾವ ರೂಟ್ ಆಗಿ ನೀವು ಹೋಗ್ತಾ ಇದ್ದೀರಿ, ಯಾವ ಮಾರ್ಗವಾಗಿ ದರ್ಶನನ್ನ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವರು ಯಾವುದೇ ಉತ್ತರವನ್ನ ಕೂಡ ಕೊಡುವಂತಹ ಕೆಲಸಗಳನ್ನ ಮಾಡೋದಿಲ್ಲ. ಈ ಎರಡು ವಾಹನಗಳಲ್ಲಿ ದರ್ಶನ್ ಇದ್ದಾರಾ ಅಂತ ಕೇಳಿದಾಗ ಹೌದು, ಒಂದು ವಾಹನದಲ್ಲಿ ದರ್ಶನ್ ಇದ್ದಾರೆ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾರೆ. ಆದ್ರೆ ಆ ಎರಡೂ ವಾಹನದಲ್ಲಿ ದರ್ಶನ್ ಇರೋದಿಲ್ಲ. ಇದೀಗ ಬಿಗಿ ಭದ್ರತೆಯಲ್ಲಿ ಅನಂತಪುರ ಮಾರ್ಗವಾಗಿ ಅವರನ್ನ ಕರ್ಕೊಂಡು ಹೋಗುವಂತಹ ಕೆಲಸಗಳನ್ನ ಕೂಡ ಮಾಡಲಾಗ್ತಾ ಇದೆ. ಅಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು, ಮಾಧ್ಯಮದವರ ಕಣ್ಣನ್ನ ತಪ್ಪಿಸಿ ದರ್ಶನ್ ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಾಧ್ಯಮದವರ ಕಣ್ಣಿಗೆ ದರ್ಶನ್ ಬೀಳಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಈ ಎಲ್ಲ ತಯಾರಿಯನ್ನ ಮಾಡಿಕೊಂಡು ಶಿಫ್ಟ್ ಕೂಡ ಮಾಡಲಾಗ್ತಾ ಇದೆ. ದರ್ಶನ್ಗೆ ಭಯ ಶುರುವಾಗ್ಬಿಟ್ಟಿದ್ಯಾ? ಕ್ಯಾಮ್ರಾ ಕಣ್ಣಿಗೆ ತಮ್ಮ ಮುಖವನ್ನ ತೋರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು. ಅದೇ ರೀತಿಯಾಗಿ ಅಧಿಕಾರಿಗಳು ಇಷ್ಟು ಭದ್ರತೆಯನ್ನ ಕೊಟ್ಟಿದ್ದು ಸರಿ ಒಂದ್ ಕಡೆ, ಆದ್ರೆ ಅವರ ಮುಖವನ್ನ ತೋರಿಸುವಂತಹ ಕೆಲಸಗಳನ್ನ ಯಾಕೆ ಮಾಡ್ತಾ ಇಲ್ಲ, ಯಾಕೆ ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಇಷ್ಟೊಂದು ಹೈ ಸೆಕ್ಯೂರಿಟಿಯನ್ನ ತೆಗೆದುಕೊಂಡವರು ಯಾಕೆ ಇಷ್ಟು ಗೊಂದಲಗಳನ್ನ ಉಂಟು ಮಾಡ್ತಾ ಇದ್ದಾರೆ ಮಾಧ್ಯಮದವರಿಗೆ ಅನ್ನುವಂತಹ ಪ್ರಶ್ನೆಗಳು. ಅಂದ್ರೆ ಎರಡೆರಡು ರೂಟ್ ಮ್ಯಾಪ್ ಅಂತ ಹೇಳಿದ್ರು. ಇದೀಗ ಅನಂತಪುರ ಮಾರ್ಗವಾಗಿ ಅವರನ್ನ ಕರ್ಕೊಂಡು ಹೋಗುವಂತಹ ಕೆಲಸಗಳಾಗ್ತಾ ಇದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದಿವಿತ್. ಇದೀಗ ಯಾವ ರೀತಿಯಾಗಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೆ, ಅಂದ್ರೆ ಯಾವ ಮಾರ್ಗವಾಗಿ ಅವರನ್ನ ಕರ್ಕೊಂಡು ಹೋಗುವಂತಹ ಕೆಲಸಗಳಾಗ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ? ಎಸ್, ಖಂಡಿತವಾಗ್ಲೂ ರಮ್ಯಾ, ಬಹಳ ಪ್ರಮುಖವಾಗಿ ನಿನ್ನೆ ಖುದ್ದು ಪೊಲೀಸ್ನವರು ಕೂಡ ಎರಡು ರೂಟ್ ಮ್ಯಾಪನ್ನು ತಯಾರಿ ಮಾಡಿಕೊಂಡಿದ್ದಾರೆ. ಆದರೆ ಎಲ್ಲರೂ ಕೂಡ ಅಂದುಕೊಂಡಿದ್ದು ನಮ್ಮ ಕರ್ನಾಟಕ ಲಿಮಿಟ್ಸ್ ಅಂದರೆ ಸ್ಟೇಟ್ ಲಿಮಿಟ್ಸಲ್ಲಿ ಬರುವಂತಹ ಹೈವೇನಲ್ಲಿ ಕರೆದುಕೊಂಡು ಹೋಗ್ತಾರೆ ಅಂತ. ಆದರೆ ಇಲ್ಲಿ ಆಗಿದ್ದೇ ಬೇರೆ. ಬನ್ನಿ, ಮೊದಲಿಗೆ ಯಾವ ರೂಟನ್ನು ಪ್ಲಾನ್ ಮಾಡಲಾಗಿತ್ತು ನಾನು ಅದನ್ನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಬೆಂಗಳೂರಿನಿಂದ ನೇರವಾಗಿ ಬಳ್ಳಾರಿ ಹೋಗೋದಕ್ಕೆ ಕರ್ನಾಟಕ ಸ್ಟೇಟ್ ಲಿಮಿಟ್ಸ್ನಲ್ಲಿ ತುಮಕೂರು ರೋಡ್ ಮುಖಾಂತರ ಹಿರಿಯೂರು ಮತ್ತು ಚಿತ್ರದುರ್ಗ ಚಳ್ಳಕೆರೆ, ಆದರೆ ಚಿತ್ರದುರ್ಗ ಹೋಗೋದಿಲ್ಲ, ನೇರವಾಗಿ ಹಿರಿಯೂರಿಂದ ಚಳ್ಳಕೆರೆ ಮೇಲೆ ಬಳ್ಳಾರಿಗೆ ಹೋಗುವಂಥ ರೂಟನ್ನು ಸಿದ್ಧ ಮಾಡಿಕೊಂಡಿದ್ರು. ಆದರೆ ಏಕಾಏಕಿ ರೂಟನ್ನು ಬದಲಾಯಿಸ್ತಾರೆ. ಯಾಕೆ ರೂಟನ್ನು ಬದಲಾಯಿಸ್ತಾರೆ ನೋಡಿ, ಇಲ್ಲಿ ಪ್ರಮುಖವಾಗಿ ನಮಗೆ ಸಿಗುವಂಥದ್ದೆಲ್ಲವೂ ಕೂಡ ಕರ್ನಾಟಕ ಲಿಮಿಟ್ಸ್. ಬೆಂಗಳೂರಿನಿಂದ ನೆಲಮಂಗಲ ದಾಟಿ ತುಮಕೂರಿಗೆ ಹೋಗಿ ತುಮಕೂರಿನ ರೋಡ್ನ ಮುಖಾಂತರ ಶಿರಸಿ, ಹಿರಿಯೂರು, ಚಿತ್ರದುರ್ಗದಲ್ಲಿರುವಂಥ ಚಳ್ಳಕೆರೆ ಮುಖಾಂತರ ನೇರವಾಗಿ ಬಳ್ಳಾರಿಗೆ ಹೋಗುವಂಥ ಕೆಲಸ ಆಗುತ್ತೆ. ಇದಾದ ಬಳಿಕ ಆದರೆ ಕರೆದುಕೊಂಡು ಹೋಗಿದ್ದು ಯಾವ ರೂಟಲ್ಲಿ, ಯಾತಕ್ಕಾಗಿ, ಬನ್ನಿ ಇನ್ನೊಂದು ರೂಟನ್ನು ನಾನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ ಈಗ. ಆದರೆ ಪೊಲೀಸ್ನವರು ಕರೆದುಕೊಂಡು ಹೋಗಿದ್ದು ಯಾವ ರೂಟು, ಬೆಂಗಳೂರಿನಿಂದ ನೇರವಾಗಿ ಚಿಕ್ಕಬಳ್ಳಾಪುರ ಮುಖಾಂತರ ಹಿಂದೂಪುರಂ. ನೋಡಿ, ಇದು ಸಂಪೂರ್ಣವಾಗಿ ಆಂಧ್ರ ಪ್ರದೇಶದ ಮುಖಾಂತರ ನೇರವಾಗಿ ಬಳ್ಳಾರಿಗೆ ಕರೆದುಕೊಂಡು ಹೋಗುವಂಥ ಕೆಲಸ ಆಗುತ್ತೆ ಅನಂತಪುರಂನ ರೂಟ್ನಲ್ಲಿ. ಅಂದರೆ ಎಲ್ಲರೂ ಅಂದುಕೊಂಡಿದ್ದೇನು, ಬೆಂಗಳೂರಿನ ಲಿಮಿಟ್ಸ್ನಲ್ಲಿ ಅಂದರೆ ಕರ್ನಾಟಕ ಲಿಮಿಟ್ಸ್ನಲ್ಲಿ ಕರೆದುಕೊಂಡು ಹೋಗ್ತಾರೆ ದರ್ಶನನ್ನ ಅಂತ. ಅಭಿಮಾನಿಗಳ ಹುಚ್ಚಾಟಕ್ಕೆ ಬೆಚ್ಚಿ ಬಿದ್ರ ಪೊಲೀಸ್ನವರು ಅನ್ನುವಂಥದ್ದೇ ಪ್ರಶ್ನೆ ಈಗ. ಯಾಕಂದರೆ ಕರ್ನಾಟಕದಲ್ಲಿ ಅಗಾಧವಾದಂಥ ಅಭಿಮಾನಿಗಳು ನಟ ದರ್ಶನ್ಗೆ ಇರುವಂಥದ್ದು. ಆದರೆ ಆಂಧ್ರ ಕಡೆಯಿಂದ ಹೋದರೆ ಈ ಹುಚ್ಚಾಟ ತಪ್ಪೋದಿಲ್ಲ. ಆದರೆ ಎಲ್ಲರೂ ಅಂದುಕೊಂಡಿದ್ದು ದರ್ಶನ್ಗೆ ಎಲ್ಲೆಲ್ಲಿ ಹೋಗ್ತಾರೆ ಸ್ಟೇಷನ್ ಲಿಮಿಟ್ಸ್ ಇದೆಯಲ್ಲ, ಆ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಪೊಲೀಸ್ನವರು ಎಸ್ಕಾರ್ಟ್ ಕೊಟ್ಟು ಭದ್ರತೆಯ ಮೂಲಕ ಕರೆದುಕೊಂಡು ಹೋಗ್ತಾರೆ ಅಂತ. ಆದರೆ ದರ್ಶನ್ ಒಬ್ಬರನ್ನ ಮಾತ್ರ ಈ ರೀತಿಯಾಗಿ ಅವರಿಗೆ ಸ್ಪೆಷಲ್ ಟ್ರೀಟ್ ಮಾಡಿರೋದು ಅಭಿಮಾನಿಗಳ ಹುಚ್ಚಾಟದಿಂದ. ಬಂದು ರಸ್ತೆಯನ್ನು ಅಡ್ಡಗಟ್ಟೋದು, ಬೇರೆ ಬೇರೆ ರೀತಿ ಕಿರ್ಚೋದು, ಜೈಕಾರ ಹಾಕೋದು, ಈ ರೀತಿಯ ಸಮಸ್ಯೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ನವರು ಎಲ್ಲರ ಕಣ್ ತಪ್ಪಿಸಿ ಮತ್ತೊಂದು ರೂಟನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆಂಧ್ರದಲ್ಲಿ ದರ್ಶನ್ಗೆ ಅಭಿಮಾನಿಗಳಿಲ್ಲದ ಕಾರಣ ಯಾವುದೇ ಎಸ್ಕಾರ್ಟ್ ಕೂಡ ಬೇಕಾಗಿಲ್ಲ, ಆರಾಮವಾಗಿ ಹೋಗಿ ಜೈಲನ್ನು ಮುಟ್ಟಬಹುದು ಬಳ್ಳಾರಿಗೆ ಎನ್ನುವಂಥ ಲೆಕ್ಕಾಚಾರದಲ್ಲಿ ಈ ರೂಟನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ರಮ್ಯಾ. ರೈಟ್ ದಿವೇತ್, ಧನ್ಯವಾದ ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.
ಭಾರಿ ಬಿಗಿ ಭದ್ರತೆಯಲ್ಲಿ ದರ್ಶನ್ರನ್ನ ಬಳ್ಳಾರಿಯತ್ತ ಕರ್ಕೊಂಡು ಹೋಗುವಂತಹ ಕೆಲಸಗಳನ್ನ ಕೂಡ ಮಾಡಲಾಗ್ತಾ ಇದೆ. ಆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಕೂಡ ನೀಡಲಾಗ್ತಾ ಇರುವಂತದ್ದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಎರಡೆರಡು ವಾಹನದಲ್ಲಿ ದರ್ಶನನ್ನ ಕರ್ಕೊಂಡು ಹೋಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗಿತ್ತು. ಕೇಳಿದಂತಹ ಸಂದರ್ಭದಲ್ಲಿ ಹೌದು ಅಂತ ಕೂಡ ಹೇಳಿದ್ರು. ಆದರೆ ಅಲ್ಲಿ ಎರಡರಲ್ಲೂ ಕೂಡ ದರ್ಶನ್ ಇಲ್ಲ ವಾಹನದಲ್ಲಿ ಅನ್ನೋದು ಡೀಟೇಲ್ಸ್. ಬೆಳಗಾವಿಯ ಹಿಂಡಲಗ ಜೈಲಿಗೆ ಪ್ರದೋಷನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹಿಂಡಲಗಾಗೆ ಪ್ರದೋಷ್ ಬರ್ಲಿಕ್ಕಿದ್ದಾನೆ. ಹಿಂಡಲಗ ಜೈಲಿನಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಿಕೊಳ್ಳಲಾಗಿದೆ. ಪ್ರದೋಷ್ ಆಗಮಿಸ್ತಾ ಇದ್ದಂತೆಯೇ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗುತ್ತೆ. ವೈದ್ಯಕೀಯ ತಪಾಸಣೆಯ ಬಳಿಕ ಸಾಮಾನ್ಯ ಸೆಲ್ಗೆ ಪ್ರದೋಷ್ನನ್ನ ಕಳುಹಿಸಿಕೊಡ್ಲಾಗುತ್ತೆ. ನೋಡಿ, ಇದು ಸಾಮಾನ್ಯವಾದಂತಹ ಪ್ರಕ್ರಿಯೆ ಆಗಿರುತ್ತೆ. ಯಾರೇ ಒಬ್ಬ ಆರೋಪಿಯನ್ನ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಜೈಲಿಗೆ ಹಾಕುವಂತಹ ಸಂದರ್ಭದಲ್ಲಿ ವೈದ್ಯಕೀಯ ತಪಾಸಣೆ ಮಾಡುವುದು ಸಹಜವಾಗಿದೆ. ಅದೇ ರೀತಿಯಾಗಿ ಪ್ರದೋಷ್ಗೆ ಇದೀಗ ತಪಾಸಣೆಯನ್ನು ಕೂಡ ನಡೆಸಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್. ಬಳ್ಳಾರಿಯಿಂದ ಕೂಡ ಜಾಯಿನ್ ಆಗಿದ್ದಾರೆ, ಬೆಳಗಾವಿಯಿಂದ ಕೂಡ ಮೈಲಾರಿ ಜಾಯಿನ್ ಆಗಿದ್ದಾರೆ. ನಾನು ಮೈಲಾರಿ ಹತ್ರ ಹೋಗೋದಾದ್ರೆ ಬೆಳಗಾವಿಯ ಹಿಂಡಲಗ ಜೈಲಿಗೆ ಇನ್ನೇನು ಪ್ರದೋಷ್ ಕೂಡ ಆಗಮಿಸ್ತಾ ಇದ್ದಾರೆ. ಅಲ್ಲಿನ ಬಿಗಿ ಭದ್ರತೆಯಾಗಿ ಯಾವ ರೀತಿಯಾಗಿ ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳಿ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ, ಅದೇ ರೀತಿಯಾಗಿ ಪ್ರದೋಷ್ ಎಷ್ಟು ಗಂಟೆಗೆ ರೀಚ್ ಆಗಬಹುದು ಅಂತ ಹೇಳಿ. ಖಂಡಿತ ರಮ್ಯಾ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿಯನ್ನ ಇವತ್ತು ಬೆಳಗಾವಿಯ ಹಿಂಡಲಗ ಜೈಲಿಗೆ ಕರೆದುಕೊಂಡು ಬರ್ತಿದ್ದಾರೆ. ಈಗಾಗಲೇ ಹಿಂಡಲಗ ಜೈಲಿನ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕೂಡ ಇದೇ ಒಂದು ಜೈಲಿನಲ್ಲಿ ಆತನನ್ನು ಇರಿಸೋಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಬೆಳಗಾವಿಯ ಏನು ಹಿಂಡಲಗ ಕೇಂದ್ರ ಕಾರಾಗೃಹ ಆಗಿರುವಂಥದ್ದು. ಈಗಾಗಲೇ ಬೆಂಗಳೂರಿನಿಂದ ಹೊರಟಿರುವಂಥ 14ನೇ ಆರೋಪಿ ಪ್ರದೋಷ್ನನ್ನು ಇದೇ ಒಂದು ಜೈಲಿನಲ್ಲಿ ಇಡೋಕೆ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಂದರೆ 12:30ರಿಂದ 1 ಗಂಟೆಗೆ ಅವಧಿ ಒಳಗಡೆ ಈಗಾಗಲೇ ಆತ ಇಲ್ಲಿ ರೀಚನ್ನು ಆಗ್ತಾನೆ. ಧಾರವಾಡ ಮತ್ತು ಬೆಳಗಾವಿ ಎರಡೂ ಆರೋಪಿಗಳು ಕೂಡ ಒಂದೇ ವಾಹನದಲ್ಲಿ ಬರ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಇದೇ ಒಂದು ಜೈಲಿನಲ್ಲಿ ಅಂದರೆ ಸಾಮಾನ್ಯ ಸೆಲ್ನಲ್ಲಿ ಇಡೋಕೆ ಕೂಡ ಜೈಲಿನ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಆರೋಪಿ ಪ್ರದೋಷ್ ಬರ್ತಿದ್ದಂತೆ ಆತನ ವೈದ್ಯಕೀಯ ತಪಾಸಣೆಯನ್ನು ಕೂಡ ಈಗಾಗಲೇ ಮಾಡ್ತಾರೆ. ವೈದ್ಯಕೀಯ ತಪಾಸಣೆ ಆದ ನಂತರ ಒಳಗಡೆ ಆತನನ್ನು ಸಾಮಾನ್ಯ ಸೆಲ್ನಲ್ಲಿ ಕೂಡ ಇಡೋಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಮತ್ತು ಈ ಬೆಳಗಾವಿ ಹಿಂಡಲಗ ಜೈಲಿನ ಇತಿಹಾಸವನ್ನು ನೋಡೋದಾದ್ರೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಕೂಡ